ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ನೀವು ನನ್ನ ಸೀರೀಸ್ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಬಂದಿದ್ದೀನಿ ಕಾಲ್ಕಾ ಬಂದು ಹರಿಯಾಣದಿಂದ ಹೋಗ್ತೀನಿ ನಾನು ಹಿಮಾಚಲ್ ಪ್ರದೇಶಕ್ಕೆ. ಅದು ಕಾಲ್ಕಾಯಿಂದ ನಾನು ಹೋಗ್ತಿರೋದು ಶಿಮ್ಲಾ ಹೋಗ್ತಿರೋದು ಹೆಂಗೆ ನಮ್ಮ ಟಾಯ್ ಟ್ರೈನಲ್ಲಿ 52455 ಟ್ರೈನ್ ನಂಬರು. ಸಕ್ಕತ್ತಾಗಿ ಜರ್ನಿ ಇರುತ್ತೆ. ಸುಮಾರು ವೀಡಿಯೋಸ್ ನೋಡಿದ್ದೀನಿ, ಇವಾಗ ಲೈವಾಗಿ ನೋಡೋಣ ಹೆಂಗೆಲ್ಲ ದೃಶ್ಯ ಎಲ್ಲ ಇರುತ್ತೆ. ಮತ್ತು ನೀವು ಫುಲ್ ಸೀರೀಸ್ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನೀವು ಮಾಡ್ಕೊಂಬಿಡಿ. ನಾನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ ಹೆಂಗೆ ಬಂದೆ ಎಲ್ಲ ಒಂದು ಪ್ಲೇ ಲಿಸ್ಟ್ ಹಾಕಿದ್ದೀನಿ. ಆ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ನೀವೆಲ್ಲ ನೋಡ್ಬೋದು. ಇದೇ ನಮ್ಮ ಲೋಕೋಮೋಟಿವ್ ನಮ್ಮ ತಗೊಂಡೋಗೋದು ಕಾಲ್ಕಾಯಿಂದ ಶಿಮ್ಲಾಗೆ. ಸೊ ಕಲರಿಂಗ್ ಎಲ್ಲ ನೋಡಿದ್ರೆ ನೀವು ಕೋಚ್ದು ಸಕ್ಕತ್ತಾಗಿದೆ. ಮತ್ತು ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಲ್ಲ ಹೋದರೆ ನಿಮಗೆ 1 to 30 ಸೀಟ್ ಸಿಗುತ್ತೆ. ಅಲ್ಲಿ ನೀವು ನೋಡ್ಬೋದು ಹೊಸ ಟಾಯ್ ಟ್ರೈನು ಸಕ್ಕತ್ತಾಗಿ ಕಾಣಿಸ್ತಿದೆ ಗುರು. ಅದು ಯಾವಾಗ ರನ್ ಮಾಡ್ತಾರಂತ ಗೊತ್ತಿಲ್ಲ, ಬಟ್ ಅದು ಫುಲ್ ನಿಮ್ಗೆ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಕೊಡುತ್ತೆ. ಫುಲ್ ಸ್ವಿಟ್ಜರ್ಲ್ಯಾಂಡ್. ಇದು ನಮ್ಮ ಟಾಯ್ ಟ್ರೈನ್ ಸದ್ಯಕ್ಕೆ ಹೊರಟ್ಬಿಟ್ಟಿದೆ ಕಾಲ್ಕಾ ಸ್ಟೇಷನಿಂದ. ಸೊ ಅಲ್ಲಿ ನೀವು ನೋಡೋಕೆ ಹೋದರೆ ಕೊನೆಯಲ್ಲಿ ಅದಿರೋದು ಬ್ರಾಡ್ ಗೇಜ್ ಲೈನು. ಅದು ಹಮ್ಸಫರ್ ನಿಮ್ಗೆ ಕಾಣಿಸ್ತಿದೆಯಲ್ಲ ಶತಾಬ್ದಿ, ಅದು ಬ್ರಾಡ್ ಗೇಜು. ನಾವಿವಾಗಿರೋದು ಮೀಟ್ರ್ ಗೇಜ್ ಗುರು. ಎಕ್ಸೈಟ್ಮೆಂಟ್ ಫುಲ್ ಆಗಿದೆ, ನೋಡೋಣ ಹೆಂಗಿರುತ್ತೆ. ಸೊ ಈ ಟಾಯ್ ಟ್ರೈನ್ ಇಂಜಿನ್ ನೀವು ಇಲ್ಲಿ ಲೋಕೋ ಶೆಡ್ ನೋಡ್ಬೋದು. ಎಲ್ಲ ಇಲ್ಲೇ ಆಗೋದು ಮೇಂಟೆನೆನ್ಸ್ ಲೋಕೋಮೋಟಿವ್ಸ್ ಎಲ್ಲ. ಸೊ ಈ ನಮ್ಮ ಟಾಯ್ ಟ್ರೈನ್ ಹೆಸರು ಹಿಮಾಲಯನ್ ಕ್ವೀನು. ಸೊ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಬುಕ್ ಮಾಡ್ಬೋದು. 11:55 ಇದು ಹೊರಟದ್ದು ಕಾಲ್ಕಾಯಿಂದ ಶಿಮ್ಲಾಗೆ. ಸೊ ಹಿಮಾಲಯನ್ ಕ್ವೀನ್ ಅಂತ ಹೆಸರು ನೆನ್ಪಿಡ್ರಿ. ಆಲ್ರೆಡಿ ಟ್ರೈನ್ ನಂಬರ್ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೀನಿ. ಇಲ್ಲಿಂದ ನಾವು ಹಿಮಾಚಲ್ ಪ್ರದೇಶ್ ರಾಜ್ಯದಲ್ಲಿ ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಅಲ್ಲೊಂದು ಬೋರ್ಡ್ ಇತ್ತು ಹಿಮಾಚಲ್ ಪ್ರದೇಶ್ ಅಂತ. ಸೊ ಅದರಿಂದ ಆ ಸೈನಿಂದ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ನೀವು ಹಿಮಾಚಲ್ ಪ್ರದೇಶ್ ಅಲ್ಲಿ ಎಂಟ್ರಿ ಹೊಡೆದಿದ್ದೀರಾ ಅಂತ. ಇಲ್ಲಿ ನೀವು ನೋಡ್ಬೋದು ನಮ್ಮ ಟಾಯ್ ಟ್ರೈನ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸಿಗ್ನಲಿಂಗ್ ಇಲ್ಲ, ಮತ್ತು ಇಲ್ಲಿ ಆಟೋಮ್ಯಾಟಿಕ್ ಸಿಗ್ನಲಿಂಗ್ ಇಲ್ಲ ಗುರು. ತೋರಿಸ್ತೀನಿ ನಿಮ್ಗೆ. ಸೊ ಇದು TT ಅವರು ಚೆಕ್ ಮಾಡಿ ಬಂದುಬಿಟ್ಟಿದ್ದಾರೆ ಟಿಕೆಟು. ನೀವು ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಅನ್ಕೊಬೇಡಿ. TT ಅವರು ಚೆಕ್ ಮಾಡ್ತಾರೆ ಟಿಕೆಟು. ಸೊ ಫ್ರೀ ಬೀಸ್ ಸ್ಟೇ ಔಟ್ ಆಫ್ ಟಾಯ್ ಟ್ರೈನ್. ಇದು ಒಂದು ಸ್ಟೀಪ್ ಕ್ಲೈಂಬಿಂಗ್ ಬಂದ್ಬಿಟ್ಟಿದೆ. ನೀವು ನೋಡ್ಬೋದು ನಮ್ಮ ಇಂಜಿನು ಫುಲ್ಲು ಹೊಗೆ ಬಿಡ್ತಿದೆ. ಅಲ್ಲಿ ನೀವು ಹೈವೇ ನೋಡ್ಬೋದು. ಕ್ರೇಜಿಯಾಗಿ 4 ಲೇನ್ ಹೈವೇ ಇದೆ ಗುರು. ಅದು ಕಾಲ್ಕಾ ಶಿಮ್ಲಾ. ಅದು ಕ್ರೇಜಿ ಅಂದರೆ ಕ್ರೇಜಿ. You are entering the second largest tunnel of Kalka Shimla rail section, 693.79 meters. ಇದು ನೀವು ರೋಡ್ವೇಸ್ ನೋಡ್ಬೋದು ಕಾಲ್ಕಾ ಶಿಮ್ಲಾದು. ಇಲ್ಲಿ ನಮ್ಮ ಸ್ಟಾಪ್ ಇದ್ದಿಲ್ಲ, ಹಾಲ್ಟ್ ಇದ್ದಿಲ್ಲ. ಟೆಕ್ನಿಕಲ್ ಹಾಲ್ಟ್ ಏನೋ ಕೊಟ್ಬಿಟ್ಟು ನಿಲ್ಲಿಸಿದ್ದಾರೆ ಇಲ್ಲಿ. ಸ್ಟೇಷನ್ ಹೆಸರು ಜಾಬ್ಲಿ ಏನೋ ಇದೆ.
ನಾವು ಧರಂಪುರ್ ಹಿಮಾಚಲ್ಗೆ ಅಪ್ರೋಚ್ ಮಾಡ್ತಿದ್ದೀವಿ ಸದ್ಯಕ್ಕೆ. ನಮ್ಮ ಮೊದಲ ಸ್ಟಾಪ್ ಈಗ ನಾವು ಬಂದ್ಬಿಟ್ಟು ನಮ್ಮ ಫಸ್ಟ್ ಅಫಿಷಿಯಲ್ ಸ್ಟಾಪ್ಗೆ ಧರಂಪುರ್ ಹಿಮಾಚಲ್ಗೆ. ಇಲ್ಲಿ ಬರೋಕ್ಕೆ ಟೈಮ್ ಎಷ್ಟು ತೊಗೊಂಡಿದೆ ಗೊತ್ತಾ? 1.5 hours ಮೇಲೆ ತೊಗೊಂಡಿದೆ. ಮತ್ತು ನಿಮಗೆ ಕಿಲೋಮೀಟರ್ಸ್ ಎಲ್ಲ ಮಾತ್ರ 32 ಕಿಲೋಮೀಟರ್ಸ್ ಅಷ್ಟೇ ನಾವು ಕವರ್ ಮಾಡಿದ್ದು. 1.5 hours ಮೇಲೆ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ ರೂಟೆಲ್ಲ, ನೀವು ಎಂಜಾಯ್ ಮಾಡ್ಬೋದು. ಬಟ್ ಸ್ನೋಫಾಲ್ ಇದ್ದರೆ ಇನ್ನೂ ಎಂಜಾಯ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಹ್ಯೂಮಿಡಿಟಿ ಇದೆ, ಸೊ ಅದಕ್ಕೆ ಸ್ವಲ್ಪ ಆಗ್ತಿಲ್ಲ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ ರೂಟು. ಸದ್ಯಕ್ಕೆ ನಾವು ಧರಂಪುರ್ ಹಿಮಾಚಲಿಂದ ಡಿಪಾರ್ಟ್ ಮಾಡಿಬಿಟ್ಟಿದ್ದೀವಿ. ಜಾಸ್ತಿ ಮಿನಿಟ್ ಸ್ಟಾಪ್ ಏನೂ ಇದ್ದಿಲ್ಲ, 2 ನಿಮಿಷ ಆಯಿತು ಅಷ್ಟೇ. ನೀವು ಧರಂಪುರ್ ಹಿಮಾಚಲ್ ಊರು ನೋಡ್ಬೋದು. ದೇವಿ ಗುರು ಬೆಟ್ಟದ ಮೇಲೆ ಮನೆ ಎಲ್ಲ ಕಟ್ಟಿದ್ದಾರೆ. ಊಟಕ್ಕೆ ಗೀಟಕ್ಕೆ ತೊಗೋಬೋದು. ಊಟ ಸಿಗುತ್ತೆ ಅಂತ ಹೇಳ್ಯಾರ ಇಲ್ಲಿ ಟಿ ಸಿ ಅವರ. ನೋಡೋಣ ಬರ್ರಿ, ನಮಗೆ ಏನಾರ ಸಿಕ್ಕರೆ ತೊಗೊಳ್ಳೋಣ ಅಂತ. ನಾವು ಬಾರೋಕ್ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ನಿಮಗೆ ಊಟ ಆಪ್ಷನ್ ಎಲ್ಲ ಸಿಗ್ಬಿಡುತ್ತೆ. ಬಿರಿಯಾನಿ, ಕಟ್ಲೆಟು, ಏನು ಬೇಕು ಅಲ್ಲಿ ಸಿಗುತ್ತೆ. ಮ್ಯಾಗಿನೂ ಸಿಗೋದು ಗುರು. ನಾವು ಸದ್ಯಕ್ಕೆ ತೊಗೊಂಡಿದ್ದು ಬ್ರೆಡ್ ಪಕೋಡ ಮತ್ತು ಕಟ್ಲೆಟು. ಇಲ್ಲಿ 8 ನಿಮಿಷ ಸ್ಟಾಪು. ಆರಾಮಾಗಿ ತಿನ್ನಿ, ಆರಾಮಾಗಿ ಫೋಟೋ ಎಲ್ಲ ತೆಗೆದ್ಬಿಟ್ಟು ನೀವು ಆರಾಮಾಗಿ ಇಲ್ಲಿಂದ ಹೊರಡ್ಬೋದು. ಧರಂಪುರ್ ಹಿಮಾಚಲ್ ಆದಮೇಲೆ 1-3 ಕಿಲೋಮೀಟರ್ಸ್ ಆದಮೇಲೆ ನಮ್ದು ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಾಯಿತು. ಸೊ ಇವಾಗ ಬಿಸಿಲಿಲ್ಲ ಗುರು, ಅಷ್ಟೊಂದು ಸೆಕೆ ಹೊಡಿತಿಲ್ಲ ಆ್ಯಕ್ಚುಲಿ. ಇಲ್ಲಿ ನಿಮ್ಗೆ ತಿನ್ನೋಕೆ ಆಪ್ಷನ್ ಎಲ್ಲ ಸಿಗ್ಬೋದು ನೋಡಿ. ಇಲ್ಲಿ ನೀವು ನಮ್ಮ ಲೋಕೋಮೋಟಿವ್ ನೋಡ್ಬೋದು, ಸಕ್ಕತ್ತಾಗಿ ಕಾಣಿಸ್ತಿದೆ. ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ತೋರಿಸಿದೆ, ಬಟ್ ಟ್ರೈನ್ ಜೊತೆ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ. ನೋಡ್ತಿದ್ದೀರಲ್ಲ ಪೈಪು, ಇದು ಮೊದಲು ಸ್ಟೀಮ್ ಇಂಜಿನಲ್ಲಿ ವಾಟರ್ ಫಿಲ್ಲಿಂಗೋಸ್ಕರ ಯೂಸ್ ಮಾಡ್ತಿದ್ರು. ಸದ್ಯಕ್ಕೆ ನಮ್ಮ ಡೀಸೆಲ್ಲು, ಸೊ ಅದಕ್ಕೆ ರಿಕ್ವೈರ್ಡ್ ಇಲ್ಲ. ಅದಕ್ಕೆ ನಾವು ತೊಗೊಂಡ್ಬಿಟ್ಟಿದ್ದೀವಿ ಮ್ಯಾಗಿ ಮತ್ತು ಚಿಪ್ಸ್ ಎಲ್ಲ ನೀವು ತೊಗೊಬೋದು. ಇಲ್ಲಿ ನಿಮಗೆ ಫೋನ್ಪೇ, ಗೂಗಲ್ ಪೇ ಎಲ್ಲ ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಟು ಕಾಲ್ಕಾ ಟ್ರೈನ್. ಶಿಮ್ಲಾ ಟು ಕಾಲ್ಕಾ ಟ್ರೈನ್ ಬಂದುಬಿಟ್ಟಿದೆ ಕ್ರಾಸಿಂಗ್. ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ, ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಎಲ್ಲ ಕಂಪಾರ್ಟ್ಮೆಂಟಲ್ಲಿ ವಾಟರ್ ಫಿಲ್ ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ಬೇರೆ ಟ್ರೈನಲ್ಲಿ ಮಾಡ್ತಿದ್ದಾರೆ. ಸೊ ಇದರಲ್ಲಿ ವಾಶ್ರೂಮ್ ಇದೆ, ಅದಕ್ಕೆ ವಾಟರ್ ಫಿಲ್ಲಿಂಗ್ ಕಂಪಲ್ಸರಿ. ಕಂಪಾರ್ಟ್ಮೆಂಟು 2:2 ಕಾನ್ಫಿಗರೇಷನ್ ಇರುತ್ತೆ. ನಿಮಗೆ ಲಗೇಜ್ ಎಲ್ಲ ಇಡೋಕ್ಕೆ ಸ್ವಲ್ಪ ಜಾಗ ಇರುತ್ತೆ. ಲೈಟಿಂಗ್ ಸಿಂಗಲ್ ಲೈಟ್, ಸೆಂಟ್ರಲೈಸ್ಡ್ ಲೈಟಿಂಗು. ಮತ್ತು ಇಲ್ಲಿ ನೋಡೋಕೆ ಹೋದರೆ ನಿಮಗೆಲ್ಲ ಸೀಟ್ ನಂಬರ್ಸ್ ಎಲ್ಲ ತೋರಿಸ್ತಾರೆ ಎಲ್ಲಿದೆ. ಲೈಕ್ ಯಾವ ಸೀಟ್ ನಿಮ್ಮದು ಯಾವುದಿಲ್ಲ ಅದೆಲ್ಲ ಮೆನ್ಷನ್ ಇರುತ್ತೆ. 28 ವಿಂಡೋ, ಇದು ಬಂದು ಐಲ್ ಅಂತ. ಸೊ ಇಲ್ಲಿ ಪುಷ್ ಬಟನ್ ಟು ಸ್ಟಾಪ್ ದಿ ಟ್ರೈನ್ ಅಂತ ಒಂದಿದೆ ಬಟನು. ಅದಾದ್ಮೇಲೆ ನಿಮ್ಮದು ವಾಶ್ರೂಮ್ ಆನ್ ಬೋರ್ಡ್ ಇರುತ್ತೆ. ಸೊ ಸಿಗ್ನಲಿಂಗ್ ಹೇಳಕ್ಕೆ ಹೋದರೆ ಅದು ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ, ಆ ರೆಡ್ ಕಲರು. ಅದು ಸ್ಟ್ರೇಟ್ ಹಿಂಗಿದ್ರೆ ಸಿಗ್ನಲ್ ರೆಡ್ಡು, ಟ್ರೈನ್ ಹೋಗಂಗಿಲ್ಲ. ಅದು ಕೆಳಗಡೆ ಬಿದ್ದೋಗ್ಬಿಟ್ರೆ ಸಿಗ್ನಲ್ ಗ್ರೀನ್ ಆಗಿಬಿಡುತ್ತೆ. ನಮ್ಮ ಟ್ರೈನ್ ಮೂವ್ ಆಗ್ಬೋದು. ನಮ್ಮ ಟ್ರೈನ್ ಅಲ್ಲ, ಯಾವ ಟ್ರೈನ್ ಇದ್ರೂ ಮೂವ್ ಆಗ್ಬೋದು. ಫೈನಲಿ ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಬಾರೋಕ್ ಸ್ಟೇಷನಿಂದ. 10 ಮಿನಿಟ್ಗಿಂತ ಜಾಸ್ತಿನೇ ನಿಲ್ಲಿಸಿದ್ರು. ಸೊ ಮಜಾ ಬಂದ್ಬಿಡ್ತಿಲ್ಲಿ. ಹೋಗಿಂದ ಡಿಪಾರ್ಟ್ ಆಗಿದ್ದೀವಲ್ಲ, ನಿಮ್ಗೆ ಎಲ್ಲ ಆಪ್ಷನ್ ಸಿಗ್ಬಿಡುತ್ತೆ. ಬ್ರೆಡ್ ಪಕೋಡ, ಅದಾದಮೇಲೆ ಮ್ಯಾಗಿ, ಅದಾದಮೇಲೆ ಕೋಕು, ಪೆಪ್ಸಿ, ಏನು ಬೇಕು ಅದೇ ಇಲ್ಲಿ ಗುರು ತೊಗೊಂಬಂದು ಕೊಡ್ತಾರೆ. ಚೋಲೆ ಕುಲ್ಚೆ ಎಲ್ಲ ಸಿಗುತ್ತೆ. ಸೊ ತಿನ್ಬೇಕಂದ್ರೆ ಇಂಪಾರ್ಟೆಂಟ್ಲಿ ಸ್ವಲ್ಪ ಅಂಗಡಿ, ಒಂದು ಅಂಗಡಿಯಲ್ಲಿ ಮಾತ್ರ ಜಿಪೇ, ಫೋನ್ಪೇ ಯೂಸ್ ಮಾಡ್ತಿದ್ರು. ಬೇರೆ ಎಲ್ಲ ಕ್ಯಾಶ್ ಸಿಸ್ಟಮ್. Toy train crossing, second toy train.
ಬಿಲ್ಡಿಂಗ್ಸ್ ನೋಡ್ತಿದ್ದೀರಲ್ಲ, ಯಾರ್ದು ಲೈಕ್ ಟೆರೆಸ್ ಫ್ಲ್ಯಾಟ್ ಇರೋಲ್ಲ, ಎಲ್ಲ ಸ್ಲೈಡಿಂಗ್ ಟೆರೆಸ್ಸೇ ಇರುತ್ತೆ. ಯಾಕಂದರೆ ಸ್ನೋಫಾಲ್ ಆಗುತ್ತಲ್ಲ, ಸೊ ಸ್ನೋ ಎಲ್ಲ ಡೈರೆಕ್ಟಾಗಿ ಕೆಳಗಡೆ ಬಿಟ್ಟು. ಫ್ಲ್ಯಾಟ್ ಇದ್ದರೆ ಅಲ್ಲಿಂದ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಸ್ನೋನೆಲ್ಲ. ಇದು ನಮ್ಮ ಟ್ರೈನಿನ 3ನೇ ಕ್ರಾಸಿಂಗು ಜುಟೋಕ್ ಸ್ಟೇಷನ್ ಹತ್ರ. ಸೊ ಇದು 3ನೇ ಟ್ರೈನ್, ಥರ್ಡ್ ಟ್ರೈನ್ ನೋಡ್ಬೋದು. ಕ್ರಾಸಿಂಗ್ ಅಲ್ರಿ ಜಾಗ ಫುಲ್ ಡೆಲಿಕ್ಷನ್ ಐತಿ. ಇವಿ ಐತಿ ಒಳಗೆ. ದರ್ಶನ್ ಎಕ್ಸ್ಪ್ರೆಸ್ ಕಾಲ್ಕಾ ಶಿಮ್ಲಾ. ಹೊಸ ರೈಲ್ ಬ್ರಿಡ್ಜ್ ಹಾಕಿದ್ದಾರೆ ಅನಿಸ್ತಿದೆ. ಇದೆಲ್ಲ ಹೊಸದು, ಹಳೇದು ಡಿಸ್ಮ್ಯಾಂಟಲ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ये सब ಹೊಸದೇ ಇದೆ. जो पत्ता है इससे ना छप जाता है हाथ में फन. समर हेयर रेलवे अरे की कथा भले देखाओ सब ए भाई ये बड़ फूल कौन जिनिस ಸದ್ಯಕ್ಕೆ ನಮ್ಮ ಟ್ರೈನು ರೀಚ್ ಆಗಿದೆ ಶಿಮ್ಲಾಗೆ. ಗುರು ತುಂಬ ಹೆಕ್ಟಿಕ್ ಜರ್ನಿ ಆಯಿತು. ನಾನ್ ಸ್ನೋ ಸೀಸನಲ್ಲಿ, ನಾನ್ ಮಾನ್ಸೂನ್ ಸೀಸನಲ್ಲಿ ನಾನು ತಿರ್ಗಾ ಮಾಡೋಕ್ಕೆ ಹೋಗಲ್ಲ. ನನ್ನ ಫ್ರ್ಯಾಂಕ್ ಒಪಿನಿಯನು ಅಷ್ಟೊಂದೇನು ವ್ಯೂ ಇದ್ದಿಲ್ಲ ಆ್ಯಕ್ಚುಲಿ ಹೇಳೋಕ್ಕೆ ಹೋದರೆ. ತಿರ್ಗಾ ನಾನು ಮಾಡಲ್ಲ ಆ್ಯಕ್ಚುಲಿ. ಸ್ನೋ ಸೀಸನ್ ಬೇಕಂದರೆ ಮಾಡ್ತೀನಿ, ಮತ್ತು ಫ್ಯಾಮ್ಲಿ ಏನಾದರೂ ಬಂದರೆ ನಾನ್ ಸ್ನೋ ಸೀಸನ್ನು, ನಾನ್ ಮಾನ್ಸೂನ್ ಸೀಸನಲ್ಲಿ ಬೇಕಂದರೆ ನಾನು ಮಾಡ್ತೀನಿ. ಮತ್ತು ಬಂದುಬಿಟ್ಟಿದ್ದೀವಿ ಶಿಮ್ಲಾಗೆ. ಇಲ್ಲೇನು ಮಾಡಬೇಕು, ಏನು ಮಾಡ್ಬಾರ್ದು, ಇನ್ನೂ ಪ್ಲ್ಯಾನ್ ಏನು ಫಿಕ್ಸ್ ಆಗಿಲ್ಲ. ನೋಡೋಣ ಏನಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ, ಈ ಜರ್ನಿ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಈ ಹಿಂದಿ ಭೈಗೆ. ಸರಿನಾ? ಸರಿ, ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಮತ್ತು ಮಾತಾಡೋಕ್ಕೆ ಹೋದರೆ ಇದು ನಮ್ದು ಇದೆಯಲ್ಲ, ಇದು 7 ಕೋಚು ಟ್ರೈನು. ಇದರಲ್ಲಿ ನಿಮಗೆ CC ಮತ್ತು ಫಸ್ಟ್ ಕ್ಲಾಸು ಮತ್ತು ಜನರಲ್ ಎಲ್ಲ ಸಿಗ್ಬಿಡುತ್ತೆ. ಸರಿ, ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.